ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ 5:30 ನಾನು ಜಯ ಜಿಮ್ಮಿಗೆ ಹೊರಟಿದ್ದೇವೆ. ಇವತ್ತು 6:30ಗೆ ಜಿಮ್ಮಿಗೆ ಬಂದ್ವಿ. ಇವತ್ತು 2ನೇ ದಿನ ಫೀಲಿಂಗ್ ಗುಡ್ ಆ್ಯಂಡ್ ಮೋಟಿವೇಟೆಡ್ ಅಂತ ಅನಿಸ್ತಿದೆ. ನಾವು ಮಾಡಿದ್ವಿ ವಾರ್ಮ್ ಅಪ್, ಅದಾದಮೇಲೆ ಸ್ಟ್ರೆಂತ್ ಟ್ರೈನಿಂಗ್, ಶೋಲ್ಡರ್ ವರ್ಕೌಟ್ ಇವತ್ತು. ಸ್ಟ್ರೆಂತ್ ಟ್ರೈನಿಂಗ್ ಆದಮೇಲೆ ಮ್ಯಾಟ್ ವರ್ಕೌಟ್ ದಿನ ಮಾಡ್ತೀವಿ. ಅದಾದಮೇಲೆ ಸ್ಟ್ರೆಚಿಂಗ್. ನನ್ನ ಪ್ರಕಾರ ವೆಯ್ಟ್ ಲಾಸ್ ಆಗೋದು ಈಸಿ ಅಂತ ಅನಿಸ್ತದೆ. ನಿಮಗೆ ಅದರ ಟ್ರಿಕ್ ಗೊತ್ತಿರಬೇಕು, ಯಾವ ಥರ ಡಯಟ್ ಮಾಡಬೇಕು, ಯಾವ ಥರ ವರ್ಕೌಟ್ ಮಾಡಬೇಕು ಅಂತ ಅದು ಗೊತ್ತಿದ್ದರೆ ನಿಮಗೆ ವೆಯ್ಟ್ ಲಾಸ್ ಆಗೋದು ಆರಾಮ್ಸೆ ಈಸಿ. ನಾನು ಜಯ ಜೊತೆಗೆ ವರ್ಕೌಟ್ ಮಾಡೋದ್ರಿಂದ ನಾವು ಯಾವತ್ತೂ ಡಿಮೋಟಿವೇಟ್ ಆಗೋದಿಲ್ಲ. ಯಾಕಂತ ಹೇಳಿದರೆ ಅವಳು ನನಗೆ ಮೋಟಿವೇಟ್ ಮಾಡ್ತಿರ್ತಾಳೆ, ನಾನು ಅವಳಿಗೆ ಮೋಟಿವೇಟ್ ಮಾಡ್ತಿದ್ದೇವೆ. ನನ್ನನ್ನು ಅವ್ರು ಕದ್ದದ ನಾನು ಹೋಗ್ತಿರ್ಲಿಲ್ಲ. ಬಿಳಿ ಬರ್ತಾನೆ, ನಂಗೆ ಕಣ್ಣು ಬಿಡ್ಲಿಕ್ಕೆ ಆಗೋದಿಲ್ಲ. ಹೌದು, ಈಗ ನಿಮಗೆ ಹೊಟ್ಟೆದು ಫ್ಯಾಟ್ ಎಲ್ಲ ಹೋಗ್ಬೇಕು ಅಂತ ಹೇಳಿದ್ರೆ ಮನೇಲಿ ಎಕ್ಸರ್ಸೈಸ್ ಮಾಡ್ಬೋದು. ಜಿಮ್ ಮುಗಿಸಿ ಫ್ರೆಶ್ ಅಪ್ ಆಗಿ ಕಾಲೇಜಿಗೆ ಬಂದ್ವಿ. ಕಾಲೇಜಲ್ಲಿ ಕ್ಲಾಸ್ ಆಗಿ ನಮಗೆ ಸ್ವಲ್ಪ ಜೆರಾಕ್ಸ್ ತೊಗೊಳ್ಲಿಕ್ಕಿತ್ತು. ಅದಾದಮೇಲೆ ಜೆರಾಕ್ಸ್ ತೊಗೊಂಡು ರೂಮಿಗೆ ಬಂದ್ವಿ. ಇವತ್ತಿದ್ದು ವ್ಲಾಗನ್ನು ಇಲ್ಲಿ ಎಂಡ್ ಮಾಡ್ತಿದ್ದೇನೆ. ಮರಿಬೇಡಿ, ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮಿಂದ ಎಂಥಾರು ಸಜೆಸ್ಟ್ ಮಾಡಲಿಕ್ಕಿದ್ರೆ ಕಮೆಂಟ್ ಮಾಡಿ ಹೇಳಿ. ನಿಮಗೆ ನನ್ನ ಡೈಲಿ ಹೀಗೆ ಅಪ್ಡೇಟ್ ಬೇಕಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಬಾಯ್ ಬಾಯ್.